ನಮಸ್ಕಾರ ವೀಕ್ಷಕರೇ, ಅಡುಗೆ ಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ಎಣ್ಣೆ ಉಪಯೋಗಿಸದೆ ಆರೋಗ್ಯಕರವಾದ ಮಸಾಲೆ ಕಡಲೆ ಮಾಡುವುದು ಹೇಗೆಂದು ನೋಡೋಣ. ಮೊದಲಿಗೆ ಒಂದು ಬಾಣಲೆಯಲ್ಲಿ 3 ಕಪ್ ಕಡಲೆ ಬೀಜ ತೆಗೆದುಕೊಂಡಿದ್ದೇವೆ. ಈಗ ಬಾಣಲೆ ಗ್ಯಾಸಿನಲ್ಲಿಡಬೇಕು. ಚೆನ್ನಾಗಿ 5 ನಿಮಿಷಗಳ ಕಾಲ ಹುರಿಯಬೇಕು. ಕಡಲೆ ಬೀಜವನ್ನು ಒಂದು ಬಟ್ಟಲಿನಲ್ಲಿ ಹಾಕಿರಿ. ಹುರಿದ ಕಡಲೆ ಬೀಜ ತಣ್ಣಗಾಗುವ ತನಕ ಮಸಾಲೆ ತಯಾರಿಸೋಣ. 1 ಕಪ್ನಲ್ಲಿ 2 ಚಮಚ ಮೆಣಸಿನ ಹುಡಿ, ಅರ್ಧ ಚಮಚ ಅರಿಶಿನ ಹುಡಿ, ಅರ್ಧ ಚಮಚ ಕರಿಮೆಣಸಿನ ಹುಡಿ, ಅರ್ಧ ಚಮಚ ಗರಂ ಮಸಾಲೆ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ನಂತರ ಸ್ವಲ್ಪ ನೀರು ಬೆರೆಸಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ತಯಾರಿಸಿದ ಮಸಾಲೆಯನ್ನು ಹುರಿದಿಟ್ಟ ಕಡಲೆ ಬೀಜಕ್ಕೆ ಹಾಕಿ ಚೆನ್ನಾಗಿ ಕಲಸಿ. ನಂತರ ಗ್ಯಾಸಿನಲ್ಲಿ ಬಾಣಲೆ ಇಟ್ಟು 5 ನಿಮಿಷಗಳ ಕಾಲ ಕಡಲೆ ಬೀಜವನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಈಗ ರುಚಿಯಾದ ಎಣ್ಣೆ ಹಾಕದೆ ಮಾಡಿದ ಮಸಾಲೆ ಕಡಲೆ ಸವಿಯಲು ಸಿದ್ಧ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.